ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈ ಕಡೆ ಕರುಣ ಅವ್ರ ಮಾವ ರೂಮ್ಗೆ ಬಂದುಬಿಟ್ಟು ಮಾವ ಮಾವ ಅಂತ ಜೋರಾಗಿ ಕಿರಿಸ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸಾಹಿತ್ಯ ಕೂಡ ಅಲ್ಲಿಗೆ ಬರ್ತಾಳೆ. ಏನಾಯಿತು, ಎಷ್ಟೊಂದು ಜೋರಾಗಿ ಕಿರಿಸ್ತಾ ಇದೆಯಾ, ಹೊರಗಡೆ ಎಲ್ಲ ಕೇಳಿಸ್ತಾ ಇದೆ ಅದು ಅಂತ. ಅವ್ನು ಮತ್ತೆ ಭಾವ ಇದು ಎಲ್ಲಿ ರಿಂಗ್ ಹೇಗೆ ಬಂತು ನಿಮ್ಮ ರೂಮಲ್ಲಿ ಅಂತ ಜೋರಾಗಿ ಕೇಳ್ತಾ ಇರ್ತಾನೆ ಕರುಣ. ಅದನ್ನು ಕೇಳಿಬಿಟ್ಟು ಅವ್ರ ಭಾವ ತುಂಬ ಶಾಕ್ ಆಗಿರ್ತಾನೆ. ಏನಿದು, ನಾನೇ ಬ್ಲ್ಯಾಕ್ ರೋಸ್ ಅಂತ ಕರುಣನ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಅಂದ್ಕೊಳ್ತಾ ಇರ್ತಾನೆ. ಆದರೆ ಸಾಹಿತ್ಯ ಏನು ಅಂತನೋ ಅಷ್ಟೊತ್ತಿಗೆ ಮತ್ತು ಸಿಂಚನ ರೂಮಲ್ಲಿ ಕೂಡ ಒಂದು ರಿಂಗ್ ಸಿಕ್ಕಿರುತ್ತೆ. ಅದನ್ನು ತೊಗೊಂಬಂದು ಅವಳು ಬರ್ತಾಳೆ. ಮತ್ತು ಈ ಕಡೆ ಭರತ್ ಕೂಡ ಬರ್ತಾ ಇರ್ತಾನೆ ಅಲ್ಲಿಂದ. ಎಲ್ಲಿ ಈಗ ಅಣ್ಣ ಕಾಣಿಸ್ತಾ ಇಲ್ಲ ಅಂತ ಕರುಣ ಅಂತ ಓಡಾಡ್ಕೊಂಡು ಮೇಲೆ ಮೆಟ್ಲುಗಳೆಲ್ಲ ಹತ್ಕೊಂಡು ಬರ್ತಾ ಇರ್ತಾನೆ. ಆವಾಗ ಮತ್ತೆ ಡುಮ್ಮ ಕೂಡ ಅಷ್ಟೊತ್ತಿಗೆ ಅದೇ ರೂಮ್ಗೆ ಬಂದು, ನೋಡು ಕರುಣ, ನನ್ನ ರೂಮಲ್ಲಿ ಕೂಡ ಇದೇ ಥರ ರಿಂಗ್ ಇತ್ತು, ಏನು ಬ್ಲ್ಯಾಕ್ ರೋಸ್ ಎಲ್ಲ ರೂಮಲ್ಲಿ ಅಡ್ಡಾಡಿಟ್ಟು ಹೋಗಿದೆ, ನಾ ಇದನ್ನು ಅಂದ್ಕೊಳ್ತಾ ಇರ್ತಾನೆ. ಅವ್ರನ್ನ ಅನುಮಾನವಾಗಿ ಅನಿಸ್ತದೆ. ಇಲ್ಲಿ ಅವ್ರ ಭಾವನ ಕೇಳ್ತಾ ಇರ್ತಾನೆ. ಆವಾಗ ಸಾಹಿತ್ಯ ಏನಾಯ್ತು ನಿಮ್ಗೆ, ಏನು ಈ ಥರ ಮಾಡ್ತಾ ಇದೆಯಾ ಅಂತ, ಎಲ್ಲ ರೂಮಲ್ಲಿ ಇಟ್ಟಿದ್ದಾನೆ ಅಂತ ಹೋಗಿ ತನ್ನ ರೂಮ್ಗೆ ಹೋಗ್ತಾನೆ. ಅಲ್ಲಿ ಕೂಡ ಬ್ಲ್ಯಾಕ್ ರೋಸ್ ಒಂದು ರಿಂಗ್ ಬಿಟ್ಟು ಹೋಗಿರ್ತಾನೆ. ಆದರೆ ಕರುಣಿಗೆ ಅನ್ನಿಸ್ತಿರ್ತೈತೆ, ಇಲ್ಲ ಮಾವನೇ ಏನೋ ಮಾಡ್ತಾ ಇದ್ದಾನೆ, ಅವನ ಕೈಗೆಲ್ಲ ಗಾಯ ಆಗಿತ್ತಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಅವ್ರ ಭಾವನಿಗೆ ಮತ್ತೆ ಮಾವ ಅಂತ ಇರ್ತಾನೆ. ಅಲ್ಲಿ ಕೂಡ ಕೈ ಗಾಯ ನೋಡುವಾಗ ಸಾಹಿತ್ಯ ಅಲ್ಲಿಗೂ ಕೂಡ ಬರ್ತಾಳೆ. ಇದೇನು ಈಗ ಎಲ್ಲಿ ನೋವಾಗಿತ್ತು ಸಾಹಿತ್ಯನ ಬ್ಲ್ಯಾಕ್ ರೋಸ್ಗೆ ಅಂತ ಕೇಳ್ತಾಳೆ. ಕೈಗೆ ಈ ಕಡೆ ಅಂತ ತೋರಿಸ್ತಾ ಇರಬೇಕಾದ್ರೆ, ಅಯ್ಯೋ ಅವನ ಬಲಗೈಗೆ ಅಂತ ಕರುಣ ಹೋಗಿ ನೋಡ್ತಾ ಇರ್ತಾನೆ. ಏನು ಮಾಡ್ತಾ ಇದೀಯ ನೀನು, ಎಲ್ಲರ ಮೇಲೆ ಅನುಮಾನ ಪಡ್ತೀಯ ನೀನು, ನಮ್ಮ ಮೇಲೆ ಪಟ್ಬಿಡು ನೀನು ಅಂತ ಕರುಣನಿಗೆ ಬೈತಾ ಇರ್ತಾಳೆ ಸಾಹಿತ್ಯ. ಅವ್ರ ಭಾವ ಇರಲಿ ಬಿಡು ಪರವಾಗಿಲ್ಲ, ನೋಡಲಿ ಏನಾಗುತ್ತೆ, ಅವನಿಗೆ ಟೆನ್ಷನ್ ಇದೆಯಲ್ಲ, ನೋಡ್ತೀಯಾ, ನೋಡ್ಬಾ ಅಂತ ಕರುಣನಿಗೆ ಹೇಳ್ತಾ ಇರ್ತಾನೆ ಅವ್ರ ಮಾವ. ಅಷ್ಟೊತ್ತಿಗೆ ಮತ್ತೆ ಅಲ್ಲ ಬಿಡು ಅಂತಂದು ಅವ ಎಡಗೈ ತೋರಿಸ್ಬಿಡ್ತಾನೆ. ಮತ್ತು ಭರತ್ ಹತ್ರ ಹೋಗಿ ಏನು ಯಾರು ಅಂತಾನೆ ಅನುಮಾನನೇ ಗೊತ್ತಾಗ್ತಾ ಇಲ್ಲ, ನನಗೇನು ಮಾಡೋದು ಭರತ್ ಅಂದ, ನಾವು ಯಾರಿಗಾದರೂ ಏನಾದರೂ ಮಾಡಿದ್ದೀವ ಭರತ್, ನಿನಗಾದ್ರೂ ನೆನಪಿದೆಯಾ ಅಂತ ಕರುಣ ಕೇಳ್ತಾನೆ. ಭರತ್ ಇಲ್ಲಣ್ಣ, ಆ ಥರ ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಅಂತ ಭರತ್ ಕೂಡ ಹೇಳ್ತಾನೆ. ಮತ್ತು ಸಾಹಿತ್ಯ ಬರ್ತಾಳೆ. ನಿನ್ನ ಥರನೇ ಎಲ್ಲರೂ ಇರ್ತಾರ, ನೀವು ಯಾರಿಗಾದ್ರೂ ಏನಾದರೂ ಮಾಡಿರ್ತಾ ಅಂತ ಹೇಳಿರೋ ಮನಸ್ಸಲ್ಲಿ ಕೊರಗ್ತಾ ಇರ್ತೈತೆ ಕರುಣನಿಗೆ. ಅದೇ ಚಿಂತೆನೇ ಮಾಡ್ತಾ ಇರ್ತಾನೆ ಕರುಣ. ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.